ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಯಾ ಟಿವಿ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪಟಾಕಿ ಪ್ರೇಕ್ಷಾ. ಇವತ್ತಿನ ನಮ್ಮ ಅತಿಥಿ ಶ್ರುತಿ ನಾಯಕ್. ಇವ್ರನ್ನ ನೀವು ಕಿರುತೆರೆಯಲ್ಲಿ ಹಾಗೂ ಬೆಳ್ಳಿ ತೆರೆಯಲ್ಲಿ ನೋಡಿರ್ತೀರಾ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಶ್ರುತಿ ನಾಯಕ್ ಅವರೇ, ನಿಮ್ಮ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ನ ನಮ್ಮ ವೀಕ್ಷಕರಿಗೋಸ್ಕರ ಕೊಡಿ. ನಾನು ಹುಟ್ಟಿದ್ದು ಹೊಸನಗರ, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ. ನಮ್ಮ ತಂದೆ ಊರು ಉಡುಪಿ ಹತ್ರ ಬ್ರಹ್ಮಾವರ ಅಂತ. ನಮ್ಮ ಊರು ಅದಾದರೂ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರು. ರಾಜಾಜಿನಗರ್ ಪೇರೆಂಟ್ಸ್ ಅಸೋಸಿಯೇಷನ್ ಇನ್ಸ್ಟಿಟ್ಯೂಷನಲ್ಲಿ LKGಯಿಂದ BSc ಮೈಕ್ರೋಬಯಾಲಜಿ ಅಲ್ಲಿ ತನಕ ಓದಿದೆ. ಅದರ ನಂತರ ಮಾಸ್ಟರ್ಸ್ ಮಾಡಿದ್ದು ನಾನು ಜೈನ್ ಯೂನಿವರ್ಸಿಟಿಲಿ ಭರತನಾಟ್ಯಮಲ್ಲಿ. ನಾನು 8 ವರ್ಷ ಅಂದ್ಕೊಳ್ತೇನೆ ಆವಾಗಲಿಂದ ಭರತನಾಟ್ಯಂ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ಅದರಲ್ಲಿ ವಿದ್ವತ್ ಮಾಡಿ ಅದರ ನಂತರ ಮಾಸ್ಟರ್ಸ್ ಮಾಡಿದ್ದು. ಈಗ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಐ ಆಮ್ ಇಂಟು ಇಂಡಸ್ಟ್ರಿ, ಸೀರಿಯಲ್ಸು, ಮೂವೀಸು ಎಲ್ಲ ಮಾಡ್ತಾಯಿದ್ದೀನಿ. ನೀವು ಸೀರಿಯಲ್ಸ್ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಯಾವುದೆಲ್ಲ ಸಿನಿಮಾ ಮಾಡಿದ್ದೀರಾ, ಯಾವುದೆಲ್ಲ ಸೀರಿಯಲ್ಸ್ ಮಾಡಿದ್ದೀರಾ? ನಾನೊಂದು 38 ಮೂವೀಸ್ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಮೂವೀಸ್ ಪ್ರೇರಣಾ ಅಂತ, ಅದೊಂದು ಆರ್ಟ್ ಮೂವಿ. ಅದರ ನಂತರ ಚೌಕ, ಮುಗುಳ್ನಗೆ, ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್, ಹಾಗೆ ಸುಮಾರು ಆರ್ಟ್ ಮೂವೀಸ್ ಕೂಡ ಮಾಡಿದ್ದೀನಿ. ಈಗ ತ್ರ್ಯಾಂಬಕಂ, ಕವಚ, ಸಿಂಗ ಅದೆಲ್ಲ ರಿಲೀಸ್ಗಿದೆ. ಸೊ 3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ಲಿ ದ ಪ್ರಾಜೆಕ್ಟ್ ಇಸ್ ಗೋಯಿಂಗ್ ಆನ್. ಎಷ್ಟು ವರ್ಷ ಆಯಿತು ನೀವು ಇಂಡಸ್ಟ್ರಿಗೆ ಬಂದು ನಾನೊಂದು 5 ಇಯರ್ಸ್ ಆಯಿತು. ನನ್ನ ಮಾಸ್ಟರ್ಸ್ ಆದ್ರ ಮೇಲೆ ನಾನು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ಬೇಸಿಕಲಿ ದೂರದರ್ಶನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನನ್ನ ಮಗಳು ಹುಟ್ಟೋಕ್ಕೆ ಮುಂಚೆ. ಸೊ ಅದರ ನಂತರ ನಾನು ಕಂಪ್ಲೀಟ್ಲಿ ಫುಲ್ ಪ್ಲೆಡ್ಜ್ ಆಗಿ ಡ್ಯಾನ್ಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಅದರ ನಂತರ ಮಾಸ್ಟರ್ಸ್ ಆದ್ರ ಮೇಲೆ ಮತ್ತೆ ಚಾನಲ್ಗೆ ಬಂದೆ. ಸೊ ಗ್ಯಾಲಕ್ಸಿ ಅಂತ ಒಂದು ಕೇಬಲ್ ಚಾನಲಲ್ಲಿ ವರ್ಕ್ ಮಾಡಿದೆ. ಅದರ ನಂತರ ಇಂಡಸ್ಟ್ರಿಗೆ ಬಂದೆ. ಯಾರೆಲ್ಲ ಇರೋದು ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಅಪ್ಪ, ಅಮ್ಮ, ನನ್ನ ಹಸ್ಬೆಂಡು, ನನ್ನ ಮಗಳು, ನನಗೊಬ್ಬ ಅಣ್ಣ ಇದ್ದಾನೆ. ಅಣ್ಣನ ಹೆಂಡತಿ, ಅಣ್ಣನ ಮಗು. ನಿಮ್ಮದೊಂದು ತುಂಬ ಕುಟುಂಬ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಹೇಳಿದ್ರಿ ಕೂಡ, ನಾನು ಫಸ್ಟು ಉಡುಪಿ ಅಪ್ಪನ ಊರು, ಇಲ್ಲಿ ಓದಿದ್ದು ಆ್ಯಂಡ್ ಅಲ್ಲಿ ಹುಟ್ಟಿದೆ, ನಂತರ ಶಿವಮೊಗ್ಗ ಬಂದಿದ್ದು, ಆಮೇಲೆ ಬ್ಯಾಂಗ್ಳೂರು ಬಂದಿದ್ದು ಅಂತ. ಹೇಗಿತ್ತು ನಿಮ್ಮ ಈ ಲೈಫು? ನೀವು ಒಂದು ಕಡೆ ಇರಲಿಲ್ಲ ಕೂಡ, ನಿಮಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ನೀವು ಲೈಫ್ನ ಒಂದು 3-4 ಕಡೆ ಲೀಡ್ ಮಾಡಿದ್ದೀರಾ. ಹೇಗೆ ಅನ್ನಿಸ್ತು? ಯಾವ್ದು ನಿಮಗೆ ತುಂಬ ಖುಷಿ ತಂದಿದ್ದು? ನಮ್ಮದು ಊರು ಮಾತ್ರ ಬ್ರಹ್ಮಾವರ. ನಾವು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ. ಯಾಕೆಂದರೆ ನಮ್ಮ ತಂದೆ MGH ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಹಾಗಾಗಿ ನಾವು ಓದಿದ್ದು, ಬೆಳೆದಿದ್ದು, ನಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಎಲ್ಲ ಬೆಂಗಳೂರೇ. ಆದರೆ ಊರಿಂದು ನಂಟು ಮಾತ್ರ ನಮಗೆ ತುಂಬ. ರಜಾ ಬಂದ ತಕ್ಷಣ ಊರಿಗೆ ಹೋಗ್ತಾಯಿದ್ವಿ. 2-3 ಮಂತ್ಸ್ ಅಲ್ಲಿ ಸ್ಪೆಂಡ್ ಮಾಡ್ತಾಯಿದ್ವಿ, ಕಸಿನ್ಸ್ ಜೊತೆ ಇರ್ತಾಯಿದ್ವಿ. ಹೇಗಿತ್ತು ನಿಮ್ಮ ಶಾಲಾ ಕಾಲೇಜುಗಳ ದಿನ? ಶಾಲಾ ಕಾಲೇಜ್ ದಿನ ಎಲ್ಲ ನಂದು ಒಂಥರ ನಾರ್ಮಲಾಗೇ ಇತ್ತು. ಅಂತ ಸ್ಪೆಷಲ್ಲಾಗಿ ಅಥವಾ ನಾನು ತುಂಬ ತುಂಟತನ ಮಾಡೋವಂಥವಳು ಆ ಥರದ್ದೇನು ಇರಲಿಲ್ಲ. ಯಾಕೆ ಅಂದರೆ ನಾನು ತುಂಬ ಚಿಕ್ಕ ಏಜಲ್ಲೇ ಡ್ಯಾನ್ಸ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿಂದ ವರ್ಷವಿಡೀ ಡ್ಯಾನ್ಸ್ ಕ್ಲಾಸಿಗೆ ಹೋಗು, ಓದು, ಮಾಡು. ಸೊ ರಜಾ ಬಂದ ತಕ್ಷಣ ಜೂನಿಯರ್ ಎಕ್ಸಾಮು, ಪ್ರೋಗ್ರಾಮ್ಸು, ರಿಹರ್ಸಲ್ಸು. ಸೊ ನನ್ನ ಕರಿಯರ್ ಫುಲ್ಲು ನನ್ನ ಸ್ಕೂಲ್ ಡೇಸಿಂದ ಕಾಲೇಜ್ ಡೇಸಿಂದ ಪ್ರತಿಯೊಂದು ಅದರಲ್ಲೇ ಮುಳುಗೋಯ್ತು. ಸೊ ಹಾಗೆ ನಾವು ಹಿಂಗೆ ಹೋಗ್ತಾಯಿದ್ವಿ, ಅಲ್ಲಿ ಹೋಗ್ತಾಯಿದ್ವಿ, ಬಂಕ್ ಮಾಡ್ತಾಯಿದ್ವಿ, ಇಲ್ಲೆಲ್ಲ ಚಾಟ್ಸ್ ತಿಂದ್ವಿ, ಮೂವೀಸ್ಗೆ ಹೋದ್ವಿ. ಆ ಥರದ್ದು ಒಂದೇ ಒಂದು ಎಕ್ಸಾಂಪಲ್ ಕೂಡ ನನ್ನ ಕರಿಯರಲ್ಲಿಲ್ಲ. ಯಾಕೆಂದರೆ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ. ಸೊ 8 to 2 o'clock ಹಂಗೆ ಕಾಲೇಜ್ ಇತ್ತು. ಕಾಲೇಜಿಂದ ಬಂದ ತಕ್ಷಣ ಅಸೈನ್ಮೆಂಟ್ಸ್ ಇತ್ತು. ನಮ್ಮ ತಂದೆ ಪ್ರಿನ್ಸಿಪಲ್ ಆಗಿದ್ದರಿಂದ ತುಂಬ ಓದಿದ್ರೆ ಮಾತ್ರ ಡ್ಯಾನ್ಸ್ ಕ್ಲಾಸು, ಇಲ್ಲಾಂದರೆ ಡ್ಯಾನ್ಸ್ ಕ್ಲಾಸ್ ಇಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿಬಿಡೋರು. ಸೊ 5 ಗಂಟೆ ಆಗೋ ತನಕ ಕುತ್ಕೊಂಡು ಓದಿ ಮಾಡಿ 5:15 ಬ್ಯಾಗ್ ಹಾಕ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋದರೆ ಅಲ್ಲಿ ಬ್ಯಾಕ್ ಅಟ್ 10 o'clock. ಸೊ ಆ ಟೈಮಲ್ಲಿ ನಮಗೆ ಯಾವ ಸಿನಿಮಾನೂ ಬೇಡ ಅನಿಸ್ತಾಯಿತ್ತು, ಯಾವ ಔಟಿಂಗು ಬೇಡ ಅನಿಸ್ತಿತ್ತು. ಮತ್ತು ಬೇಸಿಕಲಿ ನನಗೆ ಸ್ವಲ್ಪ ಸ್ನೇಹಿತರು ಕಡಿಮೆ. ನಾನು ಅಮ್ಮನ್ನೇ ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೀ ಅನ್ನೋದು, ನನ್ನ ಅಣ್ಣನೇ. ಸೊ ಇದೇ ಥರ ಒಂದು ಎನ್ವೈರ್ಮೆಂಟಲ್ಲಿ ಬೆಳೆದವಳು. ಫ್ರೆಂಡ್ಸ್ ಅಂತ ಹಾಗೆ ಹೇಳೋಕ್ಕೆ ಹೋದರೆ ನಾನು ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್. ಯಾಕೆಂದರೆ 5:30 10 ಗಂಟೆ ತನಕ ಎವ್ರಿ ಡೇ ನನಗೆ ಸಿಗ್ತಾ ಇದ್ದಿದ್ದು ಅವರು. ಡ್ಯಾನ್ಸ್ ಮಾಡ್ತಾಯಿದ್ವಿ, ರಿಹರ್ಸಲ್ಸ್ ಅಟೆಂಡ್ ಮಾಡ್ತಾಯಿದ್ವಿ, ಕೊರಿಯೋಗ್ರಫಿ ಮಾಡ್ತಾಯಿದ್ವಿ. ಸೊ ನಾನು ಚಿಕ್ಕ ಏಜಿಂದನೂ ನನ್ನ ಒಂದು ಲೈಫ್ ನಾನು ಸ್ಕೂಲು ಮನೆಯಲ್ಲಿ ಕಳೆದ್ರೆ ರೆಸ್ಟ್ ಆಫ್ ಮೈ ಲೈಫ್ ನಾನು ಕಳೆದಿದ್ದೆ ನನ್ನ ಇನ್ಸ್ಟಿಟ್ಯೂಷನಲ್ಲಿ. ಅದು ಸಾಧನಾ ಸಂಗಮ ಅಂತ ಬಸವೇಶ್ವರ ನಗರಲ್ಲಿದೆ. ಸೊ ನನ್ನ ನೃತ್ಯ ಗುರುಗಳು ಗುರು ಶ್ರೀಮತಿ ಜ್ಯೋತಿ ಪಟ್ಟಾಭಿರಾಮ್. ಅವರ ಮಾರ್ಗದರ್ಶನದಲ್ಲೇ ನನ್ನ ಡ್ಯಾನ್ಸ್ ಕರಿಯರ್ ನಾನು ಮಾಡ್ತಾ ಬಂದಿದ್ದು. ಸೊ ಒಂದು ಎಸ್ಪೆಷಲಿ ಜೂನ್ನಲ್ಲಿ ಆ್ಯನಿವರ್ಸರಿ ಅಂತ ಇಡೋರು. ನಮ್ಮ ಎಕ್ಸಾಮ್ ಆಗೋದೇ ಕಾಯ್ತಾ ಇರೋರು.
ಮುಗಿದ ತಕ್ಷಣ ನಾವು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಅವರು ಮ್ಯೂಸಿಕ್ ಎಲ್ಲ ರೆಡಿ ಮಾಡಿಕೊಂಡು ನಮಗೂ ಒಂದು 10 ಮಕ್ಕಳನ್ನ ಕೊಟ್ಟು, ನೀವು ಈ ಹಾಡಿಗೆ ಇವ್ರಿಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನೋರು ಅವ್ರಿಗೆ ಹೇಳಿಕೊಟ್ಟು, ಅವ್ರದ್ದು ಮುಗಿದು ಆ ಮಕ್ಕಳನ್ನ ಮನೆಗೆ ಕಳಿಸಿದ ತಕ್ಷಣ ನಮ್ಮದು ಡ್ಯಾನ್ಸ್ ಶುರು. ಹಾಗೆ ನಾವು 11:30 12 ಗಂಟೆ ತನಕ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು, ಸೊ ಅಲ್ಟಿಮೇಟ್ಲಿ ನಮ್ಮದು ಆ್ಯನಿವರ್ಸರಿ ಪ್ರೋಗ್ರಾಮ್ ಅಂದಾಗ ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಕೊಡ್ತಾಯಿದ್ವಿ. ಅದು ನಮಗೆ ಫುಲ್ ಖುಷಿ ಕೊಡೋ ಅಂಥ ಪ್ರೋಗ್ರಾಮ್. ಮತ್ತು ಜೂನ್ ಜುಲೈ ಅಂದ ತಕ್ಷಣ ಮತ್ತೆ ಕಾಲೇಜ್ ಸ್ಟಾರ್ಟ್. ಸೊ ಕಂಪ್ಲೀಟ್ ನನ್ನ ಒಂದು ಎಜುಕೇಷ್ನಲ್ ಕರಿಯರ್ ಹಾಗೆ ಆಯಿತು. ನೀವು ಎಷ್ಟು ಶೋಸ್ ಮಾಡಿದ್ದೀರಾ ಇದುವರೆಗೂ? ಬಿಕಾಸ್ ನೀವು ಡ್ಯಾನ್ಸರ್ ಅಂತ ಹೇಳಿದ್ರಿ, ಕೊರಿಯೋಗ್ರಫಿ ಮಾಡ್ತಿದ್ರಿ, ನಿಮ್ಮ ಹೆಚ್ಚಿನ ಸಮಯನ ಡ್ಯಾನ್ಸ್ ಕ್ಲಾಸಲ್ಲಿ ಕಳೀತಾ ಇದ್ರಿ. ಸೊ ಅದರಿಂದ ಎಷ್ಟು ಶೋಸ್ನ ಮಾಡಿದ್ದೀರಾ ನೀವು ಇದುವರೆಗೂ? ನಮಗೆ ಕಾಲೇಜ್ ಟೈಮಲ್ಲಿ ನಮಗೆ ಟೈಮೇ ಇರ್ತಾ ಇರಲಿಲ್ಲ, ಅಷ್ಟು ಪ್ರೋಗ್ರಾಮ್ಸ್ ನಾನು ಕೊಡ್ತಾಯಿದ್ದೆ. ಹೇಗೆ ಅಂದರೆ ಒಂದು ಸ್ಯಾಟರ್ಡೆ ಸಂಡೇ ಹೋಗಿಬಿಟ್ಟು ಪ್ರೋಗ್ರಾಮ್ ಅಂತ ಹೇಳೋರು ವೀಕ್ ಡೇಸಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಬಿಟ್ಟು ಬಂದ ತಕ್ಷಣ ಮತ್ತೆ ಸ್ಯಾಟರ್ಡೆ ಸಂಡೇ ಎಕ್ಸಾಮ್ ಟೈಮ್ ಬಂದಾಗ ನನ್ನಮ್ಮ ಹೇಳಿ ಕಳಿಸೋರು, ನೋಡು ನೆಕ್ಸ್ಟ್ ಪ್ರೋಗ್ರಾಮ್ ಇದ್ದರೆ ನೀನು ಮಾಡಲ್ಲ ಅಂತ ಹೇಳ್ಬಿಟ್ಟು ಬರಬೇಕು, ಓದಬೇಕು ಹಾಂ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಸೊ ಅಲ್ಲಿ ಹೋದ್ರ ಮೇಲೆ ಪ್ರೋಗ್ರಾಮ್ ಇದೆ ಇದ್ದ ತಕ್ಷಣ ಫಸ್ಟು ಒಪ್ಕೋತಾ ಇದ್ದಿದ್ದೆ ನಾನು. ಸೊ ಹಾಗಾಗಿ ನಾನು ತುಂಬ ಪ್ರೋಗ್ರಾಮ್ಸ್ ಕೊಟ್ಟಿದ್ದೆ. ಮಂಗಳೂರು, ಶಿವಮೊಗ್ಗ, ಈ ಎಲ್ಲ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು, ದೂರದರ್ಶನ್ ಪ್ರೋಗ್ರಾಮ್ಸ್ ಇರ್ಬೋದು, ತುಂಬ ಕೊಟ್ಟಿದ್ದೆ. ಅದರಲ್ಲೂ ನನಗೆ ಜಾಸ್ತಿ ನೆಗೆಟಿವ್ ರೋಲ್ ಕೊಡ್ತಾಯಿದ್ರು. ತಾಟಕಿ, ರಾಕ್ಷಸಿ, ಸೊ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸು, ಭಸ್ಮಾಸುರ ಅಂಥದ್ದೆಲ್ಲ ಪಾತ್ರಗಳು ಮಾಡಿದ್ದೆ. ಸೊ ನನಗೆ ಇವತ್ತಿಗೂ ಡ್ಯಾನ್ಸ್ ಕ್ಲಾಸಲ್ಲಿ ತಾಟಿ ಅಂತ ಕರೀತಾರೆ, ತಾಟಕಿ ರೋಲು ತುಂಬ ಫೇಮಸ್ ಇತ್ತು ನಂದು. ಹಾಗಾಗಿ ಇವತ್ತಿಗೂ ನಾನು ಏನಾದರೂ ವಿಲನಿಶ್ ಕ್ಯಾರೆಕ್ಟರ್ ನಂದು ಸ್ಟೇಟಸಲ್ಲಾಗಲಿ ಅದರಲ್ಲೂ ಹಾಕಿದ್ರೆ ನೀನು ಆನ್ ಸ್ಕ್ರೀನಲ್ಲೂ ವಿಲನ್ ಆಗ್ತಿದೆಯಾ ಅಂತ ಕೇಳ್ತಾರೆ. ಓಕೆ, ನಿಮ್ಮ ಪ್ರೊಫೆಷನ್ನೇ ಬೇರೆ, ಅಂದರೆ ನೀವು ಡ್ಯಾನ್ಸರ್ ಆಗಿದ್ರಿ, ಹೇಗೆ ಇಂಡಸ್ಟ್ರಿಗೆ ಬಂದ್ರಿ? ನಿಮ್ಮ ಇನ್ಸ್ಪಿರೇಷನ್ ಆದರೂ ಯಾರು? ಯಾಕೆ ಬರಬೇಕು ಅಂತ ನೀವು ಅಂದ್ಕೊಂಡ್ರಿ? ಅದು ತುಂಬ ಆಕಸ್ಮಿಕ. ನಾನು ಯಾವತ್ತೂ ನನ್ನ ಡ್ಯಾನ್ಸ್ ಕೆರಿಯರ್ ಆಗಿರ್ಬೋದು ಎಲ್ಲೂ ನಾನು ಒಂದು ಈ ಥರ ಗ್ಲ್ಯಾಮರ್ ವರ್ಲ್ಡ್ಗೆ ನಾನು ಹೋಗ್ತೀನಿ, ನಾನು ಮಾಡಬೇಕು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನನಗೆ ಐ ಗೆಸ್ ನಾನು ಸೆಕೆಂಡ್ BSc ಇರುವಾಗ ಒಂದು ಲೀ ಮೆರಿಡಿಯನ್ ಹೋಟೆಲ್ನಲ್ಲಿ ಒಂದು ಶೋಸ್ ಕೊಟ್ಟಿದ್ದೆ. ಸೊ ಅಲ್ಲೆಲ್ಲ ಎಸ್ಪೆಷಲಿ ಫಾರಿನರ್ಸ್ಗೆ ನಮ್ಮ ಭರತನಾಟ್ಯಂ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟು ಇದು ಮಾಡ್ತಾ ಇದ್ವಾಗ ಅಲ್ಲಿ ಒಬ್ಬರು ಡೈರೆಕ್ಟರ್ ಬಂದಿದ್ದರು ತಮಿಳ್ ಇಂಡಸ್ಟ್ರಿಯಲ್ಲಿ. ಸೊ ಅವ್ರ ಸಿನಿಮಾಗೆ ಮಾಡ್ತೀರಾ ಅಂತ ಕೇಳಿದ್ರು. ನಮಗೆ ಫಸ್ಟ್ ಆಫ್ ಆಲ್ ತಮಿಳ್ ಬರದೇ ಇರೋದ್ರಿಂದ ನಮ್ಮಮ್ಮ ಒಬ್ಬರೇ ಪಾಪ ಎಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗಿ ಬಂದು ನನ್ನ ಜೊತೆಲೇ ನಿಂತಿದ್ರಿಂದ ಅಲ್ಲಿ ತನಕ ಬರೋದು ನನಗೆ ಕಷ್ಟ ಅಂದ್ಬಿಟ್ರು. ಸೊ ಬೇಡ ಅಂದ್ಬಿಟ್ಟು ವಿ ಜಸ್ಟ್ ಡ್ರಾಪ್ಡ್ ಇಟ್. ಅದ್ರ ಬಗ್ಗೆ ನಾನು ಜಾಸ್ತಿ ಥಿಂಕ್ ಮಾಡಿಲ್ಲ. ಸೊ ನಾನು ಮಾಸ್ಟರ್ಸ್ ಆಗಿ ನನ್ನ ಚಾನಲ್ಗೆ ಬಂದಾಗ ಅಲ್ಲಿ ನನಗೆ ಎಲ್ಲ ಸಿನಿಮಾಗಳ ಬಗ್ಗೆ ಆಲ್ ಇನ್ ಒನ್ ನಾನು ಕೆಲಸ ಮಾಡ್ತಾಯಿದ್ದೆ. ಮಾರ್ಕೆಟಿಂಗ್ ಅಂತ ಹೆಸರಿಗೆ ಮಾತ್ರ ಆಯಿತು, ಬಟ್ ಎಲ್ಲ ಹೊಸ ರಿಲೀಸ್ ಆಗೋ ಸಿನಿಮಾಗಳದ್ದು ಟ್ರೈಲರ್ಸಿಂದ ಕಮ್ಯುನಿಕೇಷನ್ ಎಲ್ಲ ಪ್ರತಿಯೊಂದು ನಾನು ಮಾಡ್ತಾ ಇದ್ದಾಗ ಹೀಗೆ ಹೇಳಿದ್ರು, ನೀವು ಯಾಕೆ ಆ್ಯಕ್ಟ್ ಮಾಡಬಾರ್ದು? ನನ್ನ ಫೀಲ್ಡ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆನ್ ಸ್ಟೇಜ್ ಹೋಗಿ ದೊಡ್ಡ ಮೇಕಪ್ಗಳನ್ನ ಹಚ್ಕೊಂಡು ತುಂಬ ಜನರ ಮಧ್ಯ ಒಂದು ಸಲ ನಮ್ಮದು ಡ್ಯಾನ್ಸ್ ಸ್ಟಾರ್ಟ್ ಅಂದ ತಕ್ಷಣ ನಾವು ಆ ಪಾತ್ರದಿಂದ ಆಚೆ ಬರ್ತಾ ಇದ್ದಿದ್ದೆ ಎಂಡ್ ಅಂತ ಬಂದು ಅಲ್ಲಿ ತನಕ ನಾವು ಕಂಪ್ಲೀಟ್ ಆ ಪಾತ್ರದಲ್ಲಿ ಇರ್ತಾಯಿದ್ವಿ. ಸೊ ಇಲ್ಲಿಂದ ಹೇಗೆ ಇಲ್ಲಿದು ಕಂಪ್ಲೀಟ್ ಆಪೋಸಿಟ್. ಸೊ ಹೇಗೆ ಅಂತ ಅಂದಾಗ ನನಗೆ ಫಸ್ಟು ಅಕ್ಕ ಸೀರಿಯಲ್ಗೆ ಒಬ್ಬರು ರೆಫರ್ ಮಾಡಿದ್ರು, ನೀವು ಮಾಡಿ ಅಂತ. ನನಗೆ ಏನು ಮಾಡಲಿ, ಹೋಗ್ಲಾ ಬೇಡವಾ? ಸೊ ಸಿನಿಮಾ ಒಂಥರ ಒಂದ್ಸಲಿ ಹೋದ ತಕ್ಷಣ ವಾಪಸ್ ಬರೋದಕ್ಕಾಗತ್ತಾ, ಅಥವಾ ನನಗಲ್ಲಿ ಸಸ್ಟೈನ್ ಮಾಡೋಕ್ಕಾಗತ್ತಾ, ನಾನು ಮಾಡಬಲ್ಲೆನಾ? ನನ್ನರಲ್ಲಿ ಏನಂದರೆ ನಮ್ಮದ್ರಲ್ಲಿ ವಾಚಿಕ ಎಲ್ಲ, ಎಸ್ಪೆಷಲಿ ಬೇರೆದ್ರಲ್ಲಿ ನಾಟಕ ಎಲ್ಲ ಆಗಿದ್ದರೆ ಸ್ಪೀಚ್ ಇರೋದು, ನಾವೆಲ್ಲ ಪ್ರತಿಯೊಂದನ್ನು ನಾವು ಡ್ಯಾನ್ಸಲ್ಲೇ ಎಕ್ಸಿಬಿಟ್ ಮಾಡ್ತೀವಿ. ಇಲ್ಲಿ ನೋಡ್ರೆ ಲೆಂತಿ ಡೈಲಾಗ್ಸ್ ಇರುತ್ತೆ, ಅದು ಇನ್ವಾಲ್ವ್ಮೆಂಟು, ಆ್ಯಕ್ಷನ್ ಅಂದ ತಕ್ಷಣ ಪಾತ್ರದೊಳಗೆ ಹೋಗಬೇಕು, ಕಟ್ ಅಂದ ತಕ್ಷಣ ಆಚೆ, ಅದು ಹೆಂಗೆ ಏನು ಅನ್ನೋದು ಗೊತ್ತಿಲ್ಲ. ಸೊ ನಾನು ಹೇಗೆ ಅಂದರೆ ತುಂಬ ದೇವರಲ್ಲಿ ಭಕ್ತಿ. ನನಗೆ ಈ ಫೀಲ್ಡಲ್ಲಿ ಮುಂದುವರಿಯುವಂಥದ್ದು ಒಳ್ಳೆಯದು ಇದ್ದರೆ ನನಗೆ ಮುಂದುವರಿಸು, ಇಲ್ಲಾಂದರೆ ಬೇಡ. ಸೊ ನಾನೇ ಅಂದ್ಕೊಂಡಿದ್ದೆ. ಸೊ ಎಲ್ಲ ಚೆನ್ನಾಗಿದ್ದು ಎಲ್ಲರೂ ಒಪ್ಪಿಗೆ ಆದರೆ ಮುಂದುವರಿಯೋಂಥ ಲಕ್ಷಣಗಳು ಕಾಣಿಸಿದ್ರೆ ಹೋಗೋಣ. ಸೊ ದಿಲೀಪ್ ಸರ್ ಇದ್ದರು ಅಕ್ಕ ಸೀರಿಯಲ್ನಲ್ಲಿ. ಸೊ ನಾನೊಂದು ಡೈಲಾಗ್ ಇತ್ತು. ಸೊ ಒಂದ್ಸಲಿ ಹೋಗಿ ಮಾಡಿ ಹೇಳಿ ಹೋದ ತಕ್ಷಣ ಸೊ ಫಸ್ಟ್ ಶಾಟ್ ವಾಸ್ ಓಕೆ ಶಾಟ್, ಎಲ್ಲಿ ಮಾನಿಟ್ರ್ ಮಾಡಿಸಿಲ್ಲ, ಏನೂ ಮಾಡಿಲ್ಲ. ಆಮೇಲೆ ಹೋಗ್ಬಿಟ್ಟು ಸರ್ ಹತ್ರ ಕೇಳಿದೆ, ಹೇಗೆ ನಾನು ಮುಂದುವರಿಬೋದಾ? ಡೆಫಿನೆಟ್ಲಿ ಮ್ಯಾಮ್, ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಂತ ಗೊತ್ತೇ ಇಲ್ಲ ಅಂದರು. ಅವ್ರು ಹೇಳಿದ ತಕ್ಷಣ ಓಕೆ ನೋಡೋಣ, ಒಂದ್ಸಲಿಗೆ ನಾವು ಅದೆಲ್ಲ ಹೇಳೋಕ್ಕಾಗಲ್ಲ. ಹಾಗೆ ಒಂದು ಸೀರಿಯಲ್ಗೆ ಮಾಡ್ತಾ ಕಂಪ್ಲೀಟ್ಲಿ ನಾವು ಎಂಟು ದ ಇಂಡಸ್ಟ್ರಿ.
ಅಂದರೆ ನಿಮಗಿದೇನು ಹೊಸದಲ್ಲ, ಬಿಕಾಸ್ ಭರತನಾಟ್ಯಂ ಅಂದ ತಕ್ಷಣ ನೀವು ಎಲ್ಲ ಕಲ್ತಿರ್ತೀರ, ನೀವೇನು ಕೊಟ್ಟರು ಮಾಡ್ಬೋದು, ಅಷ್ಟು ನಿಮ್ಮನ್ನ ಟ್ರೈನ್ ಮಾಡಿರ್ತಾರೆ ಅವರು. ಸೊ ನಿಮಗೆ ಕಷ್ಟ ಅಂತಲೂ ಅನಿಸಿರ್ಲಿಲ್ಲ? ತುಂಬ ಕಷ್ಟ ಅನಿಸುತ್ತೆ. ಯಾಕೆ ಅಂದರೆ ನಾವು ಡ್ಯಾನ್ಸಲ್ಲಿ ಎಲ್ಲ ಓವರಾಗಿ ಮಾಡ್ತೀವಿ. ಯಾಕೆ ಅಂದರೆ ನಮ್ಮಿಂದ ಆಡಿಯನ್ಸ್ಗೂ ಬಹಳಷ್ಟು ಡಿಸ್ಟೆನ್ಸ್ ಇರುತ್ತೆ. ನಾವು ಎಲ್ಲದನ್ನು ಜಾಸ್ತಿಯಾಗಿ ಮಾಡ್ತೀವಿ. ಇಲ್ಲಿ ಅಷ್ಟರದ್ದು ನೆಸೆಸಿಟಿ ಇಲ್ಲ. ಮತ್ತು ಇಲ್ಲಿ ಸೂಕ್ಷ್ಮಗಳನ್ನು ತುಂಬ ಜನ ಹತ್ತಿರದಿಂದ ನೋಡ್ತಾರೆ. ನಾವು ಟೆಲಿವಿಷನ್ ಅಥವಾ ಸ್ಕ್ರೀನ್ ಅಂದಾಗ ನಮ್ಮನ್ನು ಕ್ಲೋಸಪ್ಪಲ್ಲಿ ಶಾರ್ಟಲ್ಲಿ ಇಟ್ಟಾಗ ನಮ್ಮ ಸಣ್ಣ ಸಣ್ಣ ಅಭಿನಯಗಳು ಕೂಡ ತುಂಬ ಹ್ಯೂಜ್ ಅನಿಸುತ್ತೆ, ಅತಿಯಾಗಿ ಅನಿಸುತ್ತೆ. ಆ ಥರದ ಡಿಫ್ರೆನ್ಸ್ಗಳು ತುಂಬ ಇದೆ ಇದರಲ್ಲಿ. ಓಕೆ, ನಿಮ್ಮ ಇಂಡಸ್ಟ್ರಿ ಲೈಫ್ಗೂ ನಿಮ್ಮ ಪರ್ಸ್ನಲ್ ಲೈಫ್ಗೂ ಹೇಗಿದೆ? ಅಂದರೆ ಜನ ಇವಾಗ ನಿಮ್ಮನ್ನು ನೋಡ್ತಿರೋ ದೃಷ್ಟಿ ಆಗಿರ್ಬೋದು, ನಿಮ್ಮನ್ನ ಗೆಸ್ ಮಾಡಿದಾಗ ಎಲ್ಲೋ ಒಂಥರ ಖುಷಿ, ಮುಂಚೆ ನಾನು ಯಾರಿಗೂ ಗೊತ್ತಿರಲಿಲ್ಲ 4 ಜನಕ್ಕೆ, ಇವಾಗ ನಾನು ಎಲ್ರಿಗೂ ಗೊತ್ತು, ಈ ಫೀಲ್ ಹೇಗಿದೆ ನಿಮ್ಮಲ್ಲಿ? ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಡ್ಯಾನ್ಸ್ ಅಂದಾಗ ನಾವು ಎಷ್ಟೋ ಡ್ಯಾನ್ಸ್ ಮಾಡ್ತೀವಿ ಬಿಡ್ತೀವಿ, ಅದರಲ್ಲೆಲ್ಲ ಸ್ವಲ್ಪ ರೆಕಗ್ನಿಷನ್ ತುಂಬ ಕಡಿಮೆ. ನಮ್ಮ ಡ್ಯಾನ್ಸ್ ಫೀಲ್ಡಲ್ಲಿರೋರು ಮಾತ್ರ ರೆಕಗ್ನೈಸ್ ಮಾಡ್ತಾರೆ. ಇಂಡಸ್ಟ್ರಿಗೆ ಬಂದಮೇಲೆ ಜನ ರೆಕಗ್ನೈಸ್ ಮಾಡ್ತಾರೆ, ಫೋಟೋಸ್ ಕೇಳ್ತಾರೆ. ಬಟ್ ಅದು ಯಾವತ್ತೂ ನನಗೆ ನಾನು ಹೀಗೇ ಇರಬೇಕು ಅನ್ನೋದಿನ್ನೂ ನನಗೆ ಬಂದಿಲ್ಲ. ಸೊ ಐ ವಿಲ್ ಬಿ ಕ್ಯಾಶುವಲ್. ನಾನು ಫ್ಯಾಮ್ಲಿ ಜೊತೆ ಹೊರಗೆ ಹೋದಾಗಲೂ ಅಷ್ಟೇ, ಅಥವಾ ನನಗೆ ಬಂದು ಯಾರು ಮಾತಾಡ್ಸಾಗ್ಲೂ ಅಷ್ಟೇ, ನನ್ನ ಸುತ್ತಮುತ್ತ ಇರ್ತಾರೆ, ನನ್ನ ಕಸಿನ್ಸ್ ಇರ್ಬೋದು, ನಮ್ಮ ಪೇರೆಂಟ್ಸ್, ನನ್ನ ಮಗಳಿರ್ಬೋದು, ಅವ್ರಿಗೆಲ್ಲ ಸ್ವಲ್ಪ ಖುಷಿ ಆಗುತ್ತೆ. ಸೊ ಅದನ್ನು ನಾನು ಮನಸ್ಸಿಗೆ ಹಚ್ಕೊಂಡು ಅದಿನ್ನೂ ನನಗೆ ಬಂದಿಲ್ಲ. ಓಕೆ, ನಿಮ್ಮ ಮನೇಲಿ ಹೇಗಿದೆ ಸಪೋರ್ಟು? ಮಾಡು ನೀನು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಗಿದೆ? ತುಂಬ ಸಪೋರ್ಟ್ ಇದೆ ನಮ್ಮ ಪೇರೆಂಟ್ಸಿಂದ, ನನ್ನ ಮಗಳಿಂದ, ನಮ್ಮ ಫ್ಯಾಮ್ಲಿಯಿಂದ ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ ನನಗೆ. ಯಾಕೆಂದರೆ ನಾನು ಚಿಕ್ಕವಳಿಂದನೂ ಮನೇಲಿ ಇದ್ದಿದ್ದೇ ಕಡಿಮೆ. ನನ್ನ ಡ್ಯಾನ್ಸು ಪ್ರೋಗ್ರಾಮು, ನಾನು ಡ್ಯಾನ್ಸ್ ಕ್ಲಾಸಿಗೆ ಹೊರಟ ತಕ್ಷಣ ನಮ್ಮಪ್ಪ ಹೇಳೋರು, ನೀನು ಮನೇಲಿ ಅಡುಗೆ ಮಾಡಿಲ್ಲ ಪರವಾಗಿಲ್ಲ, ಅವಳ ಜೊತೆ ನೀನು ಹೋಗು ಅಂತ ನಮ್ಮಮ್ಮನ ಕಳಿಸ್ಬಿಡ್ತಾಯಿದ್ರು. ಯಾಕೆಂದರೆ ಹುಡುಗಿ, ಅದು ಎಸ್ಪೆಷಲಿ ನಮ್ಮ ಫ್ಯಾಮ್ಲಿ ಮಾತ್ರ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು, ಎಲ್ಲ ಊರಿನಲ್ಲಿ ಇದ್ದವರು. ಸೊ ಹಾಗಾಗಿ ಮೊದಲಿಂದನೂ ಅವರು ಬೆನ್ನೆಲುಬಾಗೆ ನಿಂತಿದ್ರು. ಇವಾಗ ಅವ್ರು ಶೂಟಿಂಗಿಗೆ ಬರಲ್ಲ, ಬಟ್ ಅದ್ರದ್ದು ಪರವಾಗಿ ನನ್ನ ಮಗಳನ್ನು ನೋಡ್ಕೋತಾರೆ. ಯಾಕಂದರೆ ನಾನು ಒಂದೊಂದು ಸಿನಿಮಾ ಶೂಟಿಂಗ್ ಅಂತ ಹೋಗ್ಬಿಟ್ರೆ 10 ದಿನ 12 ದಿನ ಔಟ್ಡೋರ್ ಇದ್ಬಿಡ್ತೀನಿ. ಸೊ ಸ್ಟಿಲ್ ಶಿ ಈಸ್ ಸ್ಮಾಲ್ ಆಗಿದ್ದರಿಂದ, ಸೊ ಶಿ ಈಸ್ ಅಮ್ಮ ಗೋಯಿಂಗ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಅಂದರೆ ನೀವು ಇಂಡಸ್ಟ್ರಿ ಇರೋದ್ರಿಂದ ಹೆಚ್ಚಿನ ಸಮಯನ ಕೊಡೋಕ್ಕಾಗಲ್ಲ ಮನೇಲಿ ಮಕ್ಕಳಿಗೆ ಎಲ್ಲ. ಹೌದು. ಸೊ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ? ಇಲ್ಲ ಅಮ್ಮ ನೀನು ಇವತ್ತಾದರೂ ಇರಬೇಕು ನಮ್ಮ ಜೊತೆ. ಇಲ್ಲ, ನನ್ನ ಮಗಳು ತುಂಬ ಕೋಆಪ್ರೇಟಿವ್. ಅಟ್ಲೀಸ್ಟ್ ಒಂದ್ಸಲಿ ಕೂಡ ಅವಳು ಹಾಗೆ ಹೇಳೋದಿಲ್ಲ. ನಾನು ಹೋಗುವಾಗ ನನಗೆ ಎಕ್ಸಾಮ್ಗೆ ಈ ಥರ ಎಲ್ಲ ಓದಬೇಕು, ಇಲ್ಲ ನಂಗೆ ಟೆನ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋದರೆ, ನಾನು ಬರೋದ್ರೊಳಗೆ ನಾನು ಹೇಗೆ ಓದಿಸ್ತೀನೋ ಅದೇ ಥರ ಅಪ್ ಟು ಡೇಟ್ ಓದಿ ಅವಳು ಅಪ್ಡೇಟ್ ಆಗಿರ್ತಾಳೆ. ಸೊ ಶಿ ಈಸ್ ವೆರಿ ಮಚ್ ಕೋಆಪ್ರೇಟಿವ್. ಯಾಕೆಂದರೆ ಅವಳು ಆಲ್ಮೋಸ್ಟ್ ಒಂದು 3 months ಮಗುವಿಂದ ನನ್ನ ಕಾಲ ಮೇಲೆ ಕೂತ್ಕೊಂಡು ನಾನು ನಟುವಂಗ ಹಾಕುವಾಗ ಅವಳು ಕೂತಿದ್ಲು. ಸೊ ಒಂದು 5-6 ತಿಂಗಳು ಮಗು ಹೇಗಿರುತ್ತೆ, ಲೈಕ್ ಕೆಳಗೆ ಹೊಟ್ಟೋಗೋದು, ಡ್ಯಾನ್ಸ್ಗಳು ಮಾಡುವ ಮಕ್ಕಳ ಮಧ್ಯ ಹೋಗೋದು ಎಲ್ಲ ಮಾಡ್ತಾಯಿದ್ರು. ಬಟ್ ಅವಳು ನಮ್ಮ ಅಮ್ಮ ಕೊಡು ಅದು ನಟುವಂಗದ ಶಬ್ದ ಕಿವಿಗೆ ಒಳ್ಳೇದಲ್ಲ, ಚಿಕ್ಕ ಮಕ್ಕಳು ಸೆನ್ಸಿಟಿವ್ ಇರ್ತಾರೆ, ಬಾ ಅಂದ್ರೂ ಅವಳು ಬರ್ತಾ ಇರಲಿಲ್ಲ. ಅಂದರೆ ಅವಳು ಕೂಡ ಒಂದು 3-4 ತಿಂಗಳು ಮಗುವಿಂದ ನಮ್ಮ ಸಂಸ್ಥೆಯಲ್ಲೇ ನಮ್ಮ ಮಕ್ಕಳ ಜೊತೆನೇ ಬೆಳೆದಿದ್ದರಿಂದ ಈಗ ಕೂಡ ಶಿ ಈಸ್ ವೆರಿ ಮಚ್ ಕೋಆಪ್ರೇಟಿವ್. ಓಕೆ, ನೀವು ಇಂಡಸ್ಟ್ರಿಯವ್ರು ಆಗಿರೋದ್ರಿಂದ, ಸಿನಿಮಾ ಸೀರಿಯಲ್ ಮಾಡ್ತಿರೋದ್ರಿಂದ ನಿಮ್ಮ ಮಗಳೂ ನಾಳೆ ದಿನ ಕರ್ಕೊಂಡು ಬರೋ ಪ್ಲ್ಯಾನ್ ಏನಾದರೂ ಇದೆಯಾ? ನನ್ನ ಪೇರೆಂಟ್ಸು ನನಗೆ ನೀನು ಸಿನಿಮಾದಲ್ಲೇ ಮಾಡು, ನೀನು ಡ್ಯಾನ್ಸರೇ ಆಗೋ ಅಂತ ಹೇಳಲಿಲ್ಲ. ನನಗೆ ಬೇಸಿಕ್ ಎಜುಕೇಷನ್ ಕೊಟ್ಟರು. ಸೊ ಲೈಫ್ ಹಾಗೆ ಕರ್ಕೊಂಡು ಹೋಯಿತು. ಅವಳಿಗೂ ಅಷ್ಟೇ ಬೇಸಿಕ್ ಎಜುಕೇಷನ್ ಏನಿದೆ, ಸೊ ಅವಳಿಗೆ ಕೊಡ್ತಾ ಹೋಗೋದು. ಸೊ ಅಲ್ಟಿಮೇಟ್ಲಿ ಅವಳಿಗೆ ಏನಿಷ್ಟ ಅದರಲ್ಲ ಅವಳು ಮುಂದುವರಿಲಿ. ಓಕೆ, ನೀವು ಸಾಕಷ್ಟು ಸಿನಿಮಾ, ಸಾಕಷ್ಟು ಸೀರಿಯಲ್ ಮಾಡಿದ್ದೀರಾ. ಇದರಲ್ಲಿ ನಿಮಗೆ ಖುಷಿ ತಂದಿದ್ದ ಪಾತ್ರ ಆಗಿರ್ಬೋದು, ಆ್ಯಂಡ್ ನಿಮಗೆ ಇಂಥ ಪಾತ್ರ ಬೇಕು ನನಗೆ ಅಂತ ಬಯಸ್ತಿದ್ರೆ ಯಾವ ಥರ ಪಾತ್ರನ ಬಯಸ್ತೀರಾ? ನನಗೆ ತುಂಬ ರೆಕಗ್ನಿಷನ್ ಎಸ್ಪೆಷಲಿ ಒಂದು ಇಂಡಸ್ಟ್ರಿ ವೈಸಲ್ಲಿ ಸಿಕ್ಕಿದ್ದು ಮುಗುಳ್ನಗೆ ಮಾಡಿದಾಗ. ಸೊ ಸೆಕೆಂಡ್ ಹೀರೋಯಿನ್ ಅಮ್ಮಾಗಿ ನಾನು ಮಾಡಿದ್ದೆ. ಇವತ್ತಿಗೂ ಜನ ಮುಗುಳ್ನಗೆ ಸಿನಿಮಾ ಅಂದ ತಕ್ಷಣ ಹೇಳ್ತಾರೆ, ಮೇಡಮ್ ನೀವು ಯೋಗರಾಜ್ ಭಟ್ರ ಜೊತೆ ಮಾಡಿದ್ರಿ ಅಲ್ವಾ ಅಂತ. ಸೊ ಅದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಸಿನ್ಸ್ 5 ವರ್ಷ ಅಷ್ಟೇ ಆಗಿದ್ದರಿಂದ ಅಷ್ಟು ದೊಡ್ಡ ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡೋದು ತುಂಬ ಸಂತೋಷ, ಆ ಟೀಮಲ್ಲಿ ಮಾಡಿದ್ದೀನಿ ಅಂತ. ಇನ್ನೊಂದು ಈಗ ಶೂಟಿಂಗ್ ನಡೀತಾ ಇದೆ, ಪಿ ವಾಸು ಸರ್ ಡೈರೆಕ್ಷನ್ದು. ಅವ್ರ ಜೊತೆ
ಯಾಕೆಂದರೆ 18 ವರ್ಷ ಇಂಡಸ್ಟ್ರಿಯಲ್ಲಿ ಇರೋರು ಕೂಡ ನಾವು ಇವತ್ತಿಗೂ ವರ್ಕ್ ಮಾಡಿಲ್ಲ ಅನ್ನೋವಂಥ ಹಂಬಲ್ನೆಸ್ ತೋರಿಸ್ತಾರೆ. ಸೊ ಅಂಥ ವಿಷಯದಲ್ಲಿ ಐ ಆಮ್ ರಿಯಲಿ ಬ್ಲೆಸ್ಡ್. ಓಕೆ, ನಿಮಗೆ ಇಂಥ ಪಾತ್ರ ಬೇಕು ಅಂದರೆ ಯಾವುದನ್ನು ಬಯಸ್ತಿದ್ದೀರಾ ನೀವು? ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು? ನನಗೆ ಯಾವ ಪಾತ್ರಗಳು ಕೊಟ್ಟರು ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ. ಅದು ನನಗೆ ಇವಾಗ ನಾನು ತುಂಬ ಡಾನ್ಸಿಂದನೂ ಬಂದಿರೋ ಅಂಥ ಇದು. ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಪ್ರತಿಯೊಂದು ಪಾತ್ರನೂ ನಾನು ತುಂಬ ಪ್ರೀತಿಸಿ ಮಾಡ್ತೀನಿ. ಹೀಗೇ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅಲ್ಲ, ಎಲ್ಲ ಪಾತ್ರಗಳೂ ನನಗೆ ಇಷ್ಟಪಡ್ತೀನಿ. ಓಕೆ, ನಿಮಗೆ ಕೋಪ ಬಂದಾಗ ಏನು ಮಾಡ್ತೀರಾ? ನನಗೆ ಕೋಪ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಬಂದರೆ ತುಂಬ ಹೈ ಲೆವೆಲಲ್ಲಿ ಬರುತ್ತೆ. ಹೆಚ್ಚಾಗಿ ನನ್ನ ಪ್ರೊಫೆಷನಲ್ಲಿ ಕೋಪ ಮಾಡ್ಕೊಳ್ಳಲ್ಲ, ಮಾಡ್ಕೊಂಡ್ರೆ ಅಮ್ಮನ ಮೇಲೆ, ನನ್ನ ಮಗಳ ಮೇಲೆ ಮಾಡ್ಕೋತೀನಿ. ನೀವು ಜಾಸ್ತಿ ಹತ್ತಿದ್ಯಾ ಅವಾಗ? ನನಗೆ ಅಳು ಮತ್ತು ನಗು ತುಂಬ ಬೇಗ, ಐ ಆಮ್ ವೆರಿ ಮಚ್ ಸೆನ್ಸಿಟಿವ್ ಫಾರ್ ಇಟ್. ಏನಾದರೂ ಒಂದು ಫನ್ನಿ ವಿಷಯ ನೋಡಿದ ತಕ್ಷಣ ನಕ್ಬಿಡ್ತಾನೆ. ಮನ್ಸಿಗೆ ನೋವು ಆಯಿತು ಅಂದ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅದೆರಡು ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ತುಂಬ ಹತ್ತಿದ್ದು ಅಂದರೆ ಬಹಳಷ್ಟು ವಿಷಯಕ್ಕೆ. ನೀವು ಸಿನಿಮಾ ಸೀರಿಯಲ್ ಎರಡನ್ನೂ ನಿಭಾಯಿಸಿರೋದ್ರಿಂದ ಯಾವುದು ನಿಮಗಿಷ್ಟ ಆ್ಯಂಡ್ ಎರಡರಲ್ಲಿ ಇರೋ ವ್ಯತ್ಯಾಸ ಏನು? ನನಗೆ ಸಿನಿಮಾನ ತುಂಬ ಇಷ್ಟಪಡ್ತಾನೆ ಬೇಸಿಕಲಿ. ಸೀರಿಯಲ್ ಕೂಡ ನಾವು ತುಂಬ ಕಲಿಕೆ ಅನ್ನೋದು ಕಲಿಯೋದು ಸೀರಿಯಲ್ನಲ್ಲಿ. ಆದರೆ ಸಿನಿಮಾ ಏನಾಗುತ್ತೆ, ಒಂದು ಪಾತ್ರ ಅಂತ ಅವ್ರು ಮಾಡಿದಾಗ ಅದು ಚಿಕ್ಕ ಪಾತ್ರನೋ ದೊಡ್ಡ ಪಾತ್ರನೋ ಅದಕ್ಕೆ ಬೇಕಾಗಿರೋ ಅಂಥ ಸರಿಯಾದ ನ್ಯಾಯನ ಒದಗಿಸೋಷ್ಟು ಸಮಯ ಅವರಲ್ಲಿರುತ್ತೆ. ಈಗ ಒಂದು ಅಮ್ಮನ ಪಾತ್ರನೇ ಇರಲಿ, ಅದು 2 ದಿನ ಅಂತ ನಾವು ವರ್ಕ್ ಮಾಡಿದ್ರು ಅಥವಾ ಒಂದು 4 ಸೀನ್ಸ್ ಅಂತ ಮಾಡಿದ್ರು, ಪರ್ಫೆಕ್ಟ್ ಅಮ್ಮನ ಅದರಲ್ಲಿ ಎಕ್ಸಿಬಿಟ್ ಮಾಡ್ತಾರೆ. ಸೀರಿಯಲ್ನಲ್ಲಿ ಏನಾಗುತ್ತೆ, ಇಟ್ಸ್ ಅ ಲೆಂತಿ ಜರ್ನಿ ಆಗಿರೋದ್ರಿಂದ ಸೊ ಪ್ರಾಬಬ್ಲಿ ಅದು ಸ್ಟೋರೀಸ್ ಡೈವರ್ಟ್ ಆಗುತ್ತೆ. ಪಾಪ ಅಮ್ಮ ಹೋಗ್ಬಿಟ್ಟು ಜೋರ್ ಅಮ್ಮ ಆಗ್ತಾರೆ, ಜೋರ್ ಅಮ್ಮ ಹೋಗ್ಬಿಟ್ಟು ತುಂಬ ವಿಲನಿಶ್ ಅಮ್ಮ ಆಗ್ತಾರೆ, ವಿಲನಿಶ್ ಅಮ್ಮ ಹೋಗ್ಬಿಟ್ಟು ಒಂದು ದಿವಸ ಸತ್ತೇ ಹೋಗ್ತಾರೆ. ಸೊ ಅದು ಫಸ್ಟು ಹುಟ್ಕೊಳ್ಳುವಾಗಿರೋಂಥ ಆ ಪಾತ್ರ ಎಂಡಲ್ಲಿ ಇರಲ್ಲ. ಸೊ ಸಿನಿಮಾದಲ್ಲಿ ಹಾಗಲ್ಲ, ಅವ್ರಿಗೆ ಎಕ್ಸಾಕ್ಟ್ ಸ್ಟೋರಿ ಗೊತ್ತಿರುತ್ತೆ. ಸೊ ಹೇಗೆ ಮಾಡಬೇಕು, ಏನು ಮಾಡಬೇಕು. ಆ್ಯಂಡ್ ವರ್ಕಿಂಗ್ ಟೀಮ್ ಕೂಡ ಹಾಗೇನೆ, ದೇ ವರ್ಕ್ ಆನ್ ಪರ್ಫೆಕ್ಷನ್ ಬಗ್ಗೆ ವರ್ಕ್ ಮಾಡ್ತಾರೆ. ಸೊ ನನ್ನ ಪರ್ಸ್ನಲಿ ಐ ಗಿವ್ ಪ್ರಿಫರೆನ್ಸ್ ಟು ದ ಮೂವೀಸ್. ಗುಡ್. ನೀವು ಹೇಳಿದ್ರಿ ಡ್ಯಾನ್ಸರ್ ಅಂತ. ಸೊ ನೀವು ಡ್ಯಾನ್ಸ್ ಅಥವಾ ಆ್ಯಕ್ಟಿಂಗ್ ಅಂತ ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಬೇಕು ಅಂತ ಹೋದರೆ ಯಾವುದನ್ನು ನೀವು ಪ್ರಿಫರ್ ಮಾಡ್ತೀರಾ? ಅದು ಪ್ರಿಫರೆನ್ಸ್ ಅದಕ್ಕೆ ಅಂದಾಗ ಬಹಳ ಕಷ್ಟ ಆಗುತ್ತೆ ಉತ್ತರ ಕೊಡೋದು. ಯಾಕೆಂದರೆ ನನಗೆ ಬುದ್ಧಿ ಅಂತ ಬರೋಕ್ಕೆ ಮುಂಚೆಯಿಂದನೇ ನಾನು ಡ್ಯಾನ್ಸ್ ನೋಡಿದವಳು. ಸೊ ಅದೇ ಪ್ರಪಂಚದಲ್ಲಿ ಬೆಳೆದವಳು. ಅದು ಬೇಕಾ, ಅಥವಾ ನನಗೆ ಒಂದು ಬದುಕು ಕೊಟ್ಟು, ಒಂದು ರೆಕಗ್ನಿಷನ್ ಕೊಟ್ಟು, ನನಗೆ ಒಂದು ಏನು ಬೇಸಿಕ್ ಫುಡ್ ಶೆಲ್ಟರ್ನ ಪ್ರೊವೈಡ್ ಮಾಡಿರೋದು ಸಿನಿಮಾ, ಅದು ಬೇಕಾ? ಅದು ಕ್ವೆಶ್ಚನ್ ಬಹಳ ಕಷ್ಟ ಆಗುತ್ತೆ, ಎರಡೂ ನನ್ನ ಕಣ್ಗಳೇ. ಓಕೆ, ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ಗೆ ಹೋಗಬೇಕು ಅಂದರೆ ಏನೆಲ್ಲ ಬೇಕಾಗಿದೆ ಅದಕ್ಕೆ? ಸೊ ಇಂಥದ್ದು ಮಾಡಿದ್ರೆ ನಾವು ಈ ಲೆವೆಲ್ ರೀಚ್ ಆಗ್ತೀವಿ ಅಂದರೆ ಏನು ಕೊಡ್ಬೋದು ನಾವು? ಬೇಸಿಕಲಿ ಆರ್ಟಿಸ್ಟ್ಗೆ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ತಾಳ್ಮೆ ಇರಬೇಕು, ಮತ್ತು ಅಡಾಪ್ಟೇಷನ್ ಇರಬೇಕು. ಅಡಾಪ್ಟೇಷನ್ ಅಂದರೆ ಓಕೆ, ಒಂದು ಪಾತ್ರದಿಂದ, ಒಂದು ಸಿನಿಮಾಯಿಂದ ಅಥವಾ ಒಂದು ಸೀರಿಯಲ್ನಿಂದ ಇನ್ನೊಂದು ಸೀರಿಯಲ್ ಹೋಗುವಾಗ ಸೊ ಏನು ಡೈರೆಕ್ಟರ್ಸ್ ಇರ್ಬೋದು, ಬೇರೆ ಯಾರಾದರೂ ಏನಾದರೂ ಹೇಳ್ಕೊಟ್ರೆ ಆ ಅಡಾಪ್ಟೇಷನ್ ಮಾಡ್ಕೊಂಡು ಹೋಗಬೇಕು. ಸೊ ಅವ್ರು ಹೇಳ್ಕೊಟ್ಟಿದ್ದು ಇವ್ರಿಗೆ ಕನ್ವೆ ಆಗ್ತಿಲ್ಲ ಅಥವಾ ಇವ್ರಿಗೆ ಬರ್ತಿಲ್ಲ ಅಂದರೆ 1, 2, 3 ಓಕೆ, 4th ಒನ್ಗೆ ಡ್ರಾಪ್ ಆಗ್ತಾರೆ. ಸೊ ಇಂಪ್ರೂವೈಸೇಷನ್ ಇರಬೇಕು. ಸೊ ಎಸ್ಪೆಷಲಿ ಭಾಷೆಯಲ್ಲಿ ಸೀರಿಯಲ್ ಮಾಡುವಾಗ 9-10 ಸೀನ್ಸ್ನ ಮಾಡ್ತೀವಿ. ಕನ್ನಡನೇ ಕಷ್ಟ ಇವಾಗಿನ ಟ್ರೆಂಡಲ್ಲಿ, ಆ ಪ್ರೊನೌನ್ಸಿಯೇಷನ್ ಬರಲ್ಲ. ಆ ಥರ ಇದ್ದಾಗ ಸೊ ಮನೆಯಲ್ಲಿದ್ದಾಗ ಕನ್ನಡ ಪೇಪರ್ ಓದೋದ್ರಿಂದ ಹಿಡಿದು ಆ ಥರದ್ದೆಲ್ಲ ಅಡಾಪ್ಟೇಷನ್. ನಾನು ಇದು ಕಲಿಕೆಗೋಸ್ಕರ ಇಷ್ಟೆಲ್ಲ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಇರಬೇಕು. ನೀವು ನೋಡಿರ್ಬೋದು ಎಷ್ಟೊಂದು ಸಿನಿಮಾಗಳು ಮುಹೂರ್ತ ಆಗುತ್ತೆ, ಫಸ್ಟ್ ಶೆಡ್ಯೂಲ್ ಆಗುತ್ತೆ, ಸೊ ಅದಾದಮೇಲೆ ಕಂಟಿನ್ಯೂನೇ ಆಗಲ್ಲ, ಸಿನಿಮಾನೇ ಮುಂದುವರಿಯಲ್ಲ. ಈ ಥರ ಏನಾದರೂ ನಿಮ್ಮ ಲೈಫಲ್ಲಿ ಆಗಿದೆಯಾ? ನೀವು ಮಾಡಿರೋಂಥ ಸಿನಿಮಾ ಯಾವುದಾದ್ರೂ ಇಷ್ಟೆಲ್ಲ ಮುಂದುವರೆದು ರಿಲೀಸ್ ಆಗಿರಲ್ಲ? ಎಷ್ಟೊಂದು ಸಿನಿಮಾ ನೋಡಿರ್ತೀವಿ ನಾವು, ಆ ಥರ ಯಾವುದಾದ್ರೂ ಇದೆಯಾ? ಇಲ್ಲ, ಆ ಥರ ಯಾವುದೋ ಸದ್ಯಕ್ಕೆ ಆಗಿಲ್ಲ. ಪಾಪ ಆಗೋದು ಬೇಡ. ಬಹಳ ಆಸೆಯಿಂದ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಓಕೆ, ನಿಮ್ಮ ಲೈಫಲ್ಲಿ ಅಂದರೆ ನೀವು ಇಂಡಸ್ಟ್ರಿಗೆ ಬಂದ ಮೇಲೆ ನಿಮಗಾಗಿರೋ ಅಂಥ ಸಿಹಿ ಘಟನೆ, ಕಹಿ ಘಟನೆ?
ಸಿಹಿ ಘಟನೆ ಅಂದರೆ ಪ್ರತಿಯೊಂದು ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಪ್ರತಿದಿನ ಆ್ಯಕ್ಟ್ ಮಾಡಿ ಮನೆಗೆ ಬರ್ತೀವಲ್ಲ, ಅದು ದಟ್ ಈಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ನನಗೆ ಅಂತಲ್ಲ, ಪ್ರತಿ ಕಲಾವಿದ್ರಿಗೂ ಹಾಗೆ ಇರುತ್ತೆ. ಬಹಳ ಒಂದು ಹೆವಿ ಸೀನ್ನ ಆ್ಯಕ್ಟ್ ಮಾಡಿದಾಗ ಇರ್ಬೋದು, ಸೀರಿಯಲ್ನಲ್ಲಿ ಯಾವುದೋ ದೊಡ್ಡ ಲೆಂತಿ ಡೈಲಾಗ್ಸ್ ಹೇಳ್ದಾಗಿರ್ಬೋದು. ಸೊ ಅದೆಲ್ಲ ಒಂಥರ ಖುಷಿ ಕೊಡೋ ಅಂಥ ಇದು. ಕಹಿ ಘಟನೆ ಆಗಿಲ್ಲ. ಯಾಕೆ ಅಂದರೆ ನಾನು ಸ್ವಲ್ಪ ನನ್ನ ಕೆಲಸದಲ್ಲಿ ಬಹಳ ಪೇಷನ್ಸ್ ಇರೋವಂಥ ವ್ಯಕ್ತಿ. ಇವತ್ತಿನ ತನಕ ಆ ಥರ ಆಗಿಲ್ಲ. ನೀವು ಡ್ಯಾನ್ಸರ್ ಆಗೋದಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಯಾರು? ಯಾರನ್ನ ನೋಡಿ ನೀವು ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಆಯಿತು? ಇನ್ಸ್ಪಿರೇಷನ್ನು ಅಥವಾ ನೋಡಿ ಆಸೆ ಆಯಿತು ಅನ್ನೋ ಏಜ್ ಚಿಕ್ಕದಿಂದನೇ ನಾನು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಮನೆ ಹತ್ರನೇ ತುಂಬ ಆಡೋಕ್ಕೆಲ್ಲ ಹೋಗ್ತಾರೆ. ಅದನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ನಮ್ಮಮ್ಮ ಮನೆ ಹತ್ರ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು. ವಾರದಲ್ಲಿ 2 ದಿನ ಹೋಗ್ಬಿಟ್ಟು ಬರಲಿ ಅಂತ. ಅದೇ ಕಂಟಿನ್ಯೂ ಆಗಿ ನಾನು ತುಂಬ ಸೀರಿಯಸ್ ಆಗಿ ನೀಟಾಗಿ ಕಲ್ತ್ಕೊಳ್ತಾ ಇದ್ದಿದ್ದರಿಂದ ಎಕ್ಸಾಮ್ಸ್ಗಳು ತಗೊಂಡು ಹಾಗೆ ಜೂನಿಯರು ಸೀನಿಯರು ಅಲ್ಲಿ ತನಕ ಬಂದೆ. ಹೆಚ್ಚಾಗಿ ಏನಾಗುತ್ತೆ, ಡ್ಯಾನ್ಸ್ ಕಲಿಯೋರು ಫಸ್ಟು ತುಂಬ ಜನ ಬರ್ತಾರೆ, ಉಳ್ಕೊಳ್ಳೋರು ಬಹಳ ಕಡಿಮೆ. ಜೂನಿಯರ್ ಆಗಿ ಸೀನಿಯರ್ ಬರೋಷ್ಟೊಳಗೆ ಅರ್ಧ ಕಡಿಮೆ ಆಗ್ತಾರೆ. ಸೀನಿಯರ್ ಆಗಿ ವಿದ್ವತ್ ಪಾಠ ಸ್ಟಾರ್ಟ್ ಆಗುವಾಗಲೇ 3/4 ಜನ ಬರಲ್ಲ. ವಿದ್ವತ್ಗಂತೂ ಖಂಡಿತ ಬಹಳ ಕಡಿಮೆ ಜನ. ಪ್ರೊಫೆಷ್ನಲ್ ಆಗಿ ಎಸ್ಪೆಷಲಿ ಡ್ಯಾನ್ಸ್ ತೊಗೊಳೋದು ಬಹಳ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾನು ಕಲಿತು ಮಾಡುವಾಗಂತೂ ತೀರಾ ಕಡಿಮೆ ಇದ್ದರು. ಆ್ಯಂಡ್ ಬೇಸಿಕಲಿ ನಮ್ಮದು ಯಕ್ಷಗಾನ ಬ್ಯಾಕ್ಗ್ರೌಂಡು. ನನ್ನ ಅಜ್ಜ ಅವರೆಲ್ಲ ಯಕ್ಷಗಾನ ಕಲಾವಿದರು. ನನ್ನ ಬಹಳಷ್ಟು ಚಿಕ್ಕಪ್ಪಂದರು ಇವತ್ತಿಗೂ ವೇಷಗಳನ್ನ ಹಾಕಿ ಸ್ಟೇಜ್ ಶೋಸ್ನೆಲ್ಲ ಕೊಡ್ತಾರೆ. ಅದು ಒಂದು ಇರಬಹುದು ನನ್ನಲ್ಲಿ. ಸೊ ಹಾಗಾಗಿ ನಾನು ತುಂಬ ಸೀರಿಯಸ್ ಆಗಿ ಡ್ಯಾನ್ಸ್ನ ತೊಗೊಂಡು ವಿದ್ವತ್ ಮಾಡಿದ್ಮೇಲೆ ನನಗೆ ಡ್ಯಾನ್ಸ್ ಬಿಟ್ಟರೆ ಬೇರೆ ಏನೂ ನನಗೆ ಗೊತ್ತೇ ಇರಲಿಲ್ಲ. ಆ ಥರ ಸ್ಟೇಜಿಗೆ ಬಂದೆ. ಅದಾದ್ರ ಮೇಲೆ ಡ್ಯಾನ್ಸ್ ಜೊತೆ ಐ ಕೇಮ್ ಟು ದ ಇಂಡಸ್ಟ್ರಿ. ಓಕೆ, ನೀವು ಡ್ಯಾನ್ಸ್ನ ಇಷ್ಟೆಲ್ಲ ಪ್ರೀತಿಸ್ತೀರಾ, ಏನೆಲ್ಲ ಸಾಧನೆ ಮಾಡಿದ್ದೀರಾ ಇದರಿಂದ ನೀವು? ಡ್ಯಾನ್ಸ್ನ ಪ್ರೊಫೆಷನಾಗಿ ತೊಗೊಳ್ಳೋದೇ ಒಂದು ದೊಡ್ಡ ಸಾಧನೆ. ಯಾಕೆ ಅಂದರೆ ಅದಕ್ಕೆ ಬಹಳಷ್ಟು ಸಮಯ ಕೊಡಬೇಕು. ನಮಗೆ ಪಡ್ಕೊಂಡ್ವಿ ಅನ್ನೋದಕ್ಕಿಂತ ತ್ಯಾಗಗಳನ್ನೇ ಜಾಸ್ತಿ ಮಾಡಬೇಕು. ಯಾಕೆ ಅಂದರೆ ಹೊರಗೆ ಹೋಗಂಗಿಲ್ಲ. ಯಾಕಂದರೆ ತುಂಬ ಟೈಮ್ ನಾವು ರಿಹರ್ಸಲ್ಸ್ಗಳನ್ನ ಮಾಡಬೇಕು. ಒಂದು ಸ್ಟೇಜ್ ಶೋ ಕೊಡಬೇಕಾದ್ರೆ ತಿಂಗಳಾನುಗಟ್ಟಲೆ ಪ್ರಾಕ್ಟೀಸ್ಗಳು ಮಾಡಬೇಕು. ಆ ಟೈಮಲ್ಲಿ ಸಾಧನೆ ಅಂತ ನಾನು ಕರೆಯೋಕ್ಕೆ ಇಷ್ಟಪಡಲ್ಲ. ತುಂಬ ಶೋಸ್ಗಳನ್ನ ಮಾಡಿದ್ದೆ. ಬಹಳಷ್ಟು ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳು ಶಿವಮೊಗ್ಗ, ಮಂಗಳೂರು, ಉಡುಪಿ, ರಾಯಚೂರು, ಗುಲ್ಬರ್ಗ, ಆಮೇಲೆ ಡೆಲ್ಲಿನಲ್ಲಿ ಬಹಳಷ್ಟು ಪ್ರೋಗ್ರಾಮ್ಸ್ಗಳನ್ನ ಕೊಡ್ತಾಯಿದ್ವಿ. ಸೊ ಇಂಡಸ್ಟ್ರಿಗೆ ಬಂದಮೇಲೆ ಆಲ್ಮೋಸ್ಟ್ ತುಂಬ ಕಡಿಮೆ ಆಗೋಗಿದೆ. ಬಿಟ್ಟರೆ ವರ್ಕ್ಶಾಪ್ಸ್ಗಳನ್ನ ಮಾಡ್ತಾಯಿದ್ವಿ ನಮ್ಮ ಮಿಸ್ ಜೊತೆ ಸೇರಿಕೊಂಡು. ನಮ್ಮ ಇದರಲ್ಲಿ ಯೋಗ ನೃತ್ಯ ಸಮನ್ವಯ ಅಂತ ಮಂಗಳೂರಿನಲ್ಲಿ ಬಹಳಷ್ಟು ಪ್ರೋಗ್ರಾಮ್ಸ್ಗಳನ್ನ ಕೊಟ್ಟಿದ್ವಿ. ನಾವಿವತ್ತು ನಮ್ಮ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಹಂತ ರ್ಯಾಪಿಡ್ ಫೈರ್. ರೆಡಿನಾ? ನಾವು ಕೇಳೋವಂಥ ಪ್ರಶ್ನೆಗೆ ಪಟ ಅಂತ ಉತ್ತರ ಕೊಡಬೇಕು. ನಮ್ಮ ಮೊದಲನೇ ಪ್ರಶ್ನೆ, ನೀವು ನೋಡಿದ್ರಲ್ಲಿ ಬೆಸ್ಟ್ ಮೂವಿ ಅಂದರೆ ಯಾವುದು? ಮಹಾನಟಿ. ಓಕೆ, ನೀವು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದು ಯಾವಾಗ, ಯಾವ ವಿಷಯಕ್ಕೆ? ಸೀರಿಯಲ್ ಮಾಡುವಾಗ, ದೊಡ್ಡ ಮನೆ ಸೊಸೆ ಮಾಡುವಾಗ ದಾವಣಗೆರೆಗೆ ಹೋಗಬೇಕಿತ್ತು. ಸೊ ಹುಷಾರಿಲ್ಲ ಅಂದ್ಬಿಟ್ಟು, ಆ್ಯಕ್ಚುಲಿ ಡ್ಯಾನ್ಸ್ ಶೋ ಇತ್ತು, ಈ ಕಡೆ ಒಂದು ಸಿನಿಮಾ ಶೂಟಿಂಗ್ ಇತ್ತು. ಏನು ನಿಜ ಹೇಳಿದ್ರೆ ಬಿಡಲ್ಲ ಅಂತ ಗೊತ್ತಾಗಿತ್ತು. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಇವಾಗ ಕೇಳಿಸ್ಕೊಳ್ತಾ ಇರ್ತಾರೆ. ನಿಮ್ಮ ಒಂದು ಪ್ರೌಡ್ ಮೂಮೆಂಟ್ ಅಂದರೆ ಯಾವುದು? ಮಾಸ್ಟರ್ಸ್ ಮಾಡಿದ್ದು ಅನ್ಕೋತೇನೆ. ಓಕೆ, ನೀವು ತುಂಬ ಹಠ ಮಾಡುವುದು ಯಾವುದಕ್ಕಾಗಿ? ಡ್ಯಾನ್ಸ್ ಪ್ರೊಫೆಷನ್ ತೊಗೊಂಡಿದ್ದೆ ಹಠದಲ್ಲಿ ನಾನು. ನ್ಯಾಷನಲ್ ಅಂತ ಪ್ಲೇ ಆದಾಗ ಕೆಲವು ಜನ ನಿಲ್ಲಲ್ಲ, ಅದಕ್ಕೆ ಏನು ಹೇಳ್ತೀರಾ? ಗರ್ವ ಅಂತ ಹೇಳ್ತೇನೆ. ನಿಮಗೆ ಜಾಸ್ತಿ ಬರುವ ಕಾಂಪ್ಲಿಮೆಂಟ್ಸ್ ಆರ್ ಅಡ್ವೈಸ್ ಏನು? ನಿಮ್ಮ ಕಣ್ಣು ಚೆನ್ನಾಗಿದೆ, ಅದನ್ನು ಯೂಸ್ ಮಾಡಿ ಆ್ಯಕ್ಟಿಂಗಲ್ಲಿ ಅಂತ ಹೇಳ್ತಾರೆ. ನೀವೊಂದು ಲವ್ ಸ್ಟೋರಿ ಮೂವಿ ಮಾಡಿದರೆ ಯಾವ ಆ್ಯಕ್ಟರ್ ಜೊತೆ ಮಾಡಲು ಇಷ್ಟಪಡ್ತೀರಾ? ಪ್ರಾಬಬ್ಲಿ ಸುದೀಪ್ ಸರ್. ನೈಸ್. ನಿಮ್ಮ ಫೋನಲ್ಲಿರೋ ಗೇಮ್ಸ್ ಯಾವುದು? ಗೇಮ್ಸ್ ಇಲ್ಲ ನನ್ನಲ್ಲಿ. ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದ್ರೆ ಅದು ಏನಾಗಿರಬೇಕು? ಅದು ಅವಾಗ ಸರ್ಪ್ರೈಸ್ ಅನ್ಸಲ್ಲ ಅನ್ಕೋತೇನೆ. ನೀವು ಆನ್ಸರ್ ಮಾಡಲಾಗದ ಕ್ವೆಶನ್ ಯಾವುದು? ಆ ಥರ ಯಾವುದೂ ಇಲ್ಲ. ನಾನು ಎಲ್ಲ ಪ್ರಶ್ನೆಗೂ ಸ್ಟ್ರೈಟಾಗಿ ಆನ್ಸರ್ ಮಾಡ್ತೇನೆ. ಓಕೆ, ನೈಸ್. ಇವತ್ತಿನ ನಮ್ಮ ರ್ಯಾಪಿಡ್ ಫೈರ್ನ ಇಷ್ಟು ಚೆನ್ನಾಗಿ ಮುಗಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಸ್ಟುಡಿಯೋದಲ್ಲಿ ಬಂದು ನಿಮ್ಮ ಮನದಾಳದ ಮಾತುಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ TV ಚಾನಲ್ ಕಡೆಯಿಂದ ನಿಮಗೊಂದು ಸಣ್ಣ ಉಡುಗೊರೆ.
ನನಗೂ ಅಷ್ಟೇ ನನ್ನ ಕೆರಿಯರ್ ಬಗ್ಗೆ ನನ್ನ ಡ್ಯಾನ್ಸ್ ಲೈಫ್ ಬಗ್ಗೆ ಒಂದು ಸಲ ಹಿಂದೆ ತಿರುಗಿ ನೋಡೋವಂಥ ಅವಕಾಶವನ್ನು ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಶ್ರುತಿ ನಾಯಕ್ ಅವರು ಅವರ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಯಾ ಟಿವಿ. ಶ್ರುತಿ ನಾಯಕ್ ಅವರ ಮನದಾಳದ ಮಾತು ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಯಾ ಟಿವಿ. ಲವ್ ಯು ಗೈಸ್.